ನಾನು ಯಾವಾಗಲೂ ಕೂಡ ಈ ನಮ್ಮ ಧರ್ಮ ಯುದ್ಧದಲ್ಲಿ ಬಂದು ಮಂಜುನಾಥನ ದರ್ಶನ ಪಡೆದು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಒಂದು ಮಾತಿದೆ. ಯಾವಾಗಲೂ ಕೂಡ ನನ್ನ ಬದುಕಿನಲ್ಲಿ ಮಂಜುನಾಥ, ಈಶ್ವರ, ಗಂಗಾಧರಜ್ಜ ಎಲ್ಲ ನನಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ, ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂತ ಒಂದು ಪದ್ಧತಿ, ಪರಂಪರೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಇವತ್ತು ಬಂದು ಮಂಜುನಾಥನ ದರ್ಶನ ಮಾಡಿ ಹೋಗ್ತಾ ಇದ್ದೀನಿ. ಸರ್, ಚುನಾವಣೆ ಸಿದ್ಧತೆಯಾಗಿದ್ದೀರಿ, ಹೇಗೆ ಬರ್ಬೋದು ಈ ಬಾರಿ ಕರ್ನಾಟಕದಲ್ಲಿ? ನೋಡಿ, ಮಂಜುನಾಥ ಸನ್ನಿಧಿಲಿದ್ದೀನಿ. ಮಂಜುನಾಥನ ಶಕ್ತಿ, ಧರ್ಮಸ್ಥಳದ ಶಕ್ತಿ ಅಂದ್ರೆ ಮಾತು ಬಿಡದ ಮಂಜುನಾಥ. ಹಂಗೆ ನಾವು 5 ಗ್ಯಾರಂಟಿಗಳಿಗೆ ಚೆಕ್ ಅನ್ನ ಸೈನ್ ಹಾಕಿದ್ದು. 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಮತ್ತೆ ಜನರ ಮಧ್ಯೆ ನುಡಿದಂತೆ ನಡೆದಿದ್ದೇವೆ, ಕೊಟ್ಟು ಮಾತು ಉಳಿಸ್ಕೊಂಡಿದ್ದೇವೆ. ಇನ್ನ ಹೆಚ್ಚಿಗೆ ಶಕ್ತಿ ಕೊಡಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅದೇ ನಮ್ಗ ಆ ನುಡಿದಂತ ನಡೆಯುವಂತ ಶಕ್ತಿ ಕೊಡ್ತಲ್ಲ ಆ ದೇವರು. ಇದು ನಮ್ ಭಾಗ್ಯ ಅಲ್ವೇ? ಅದೇ ನಮ್ ಶಕ್ತಿ. ಇದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಂದವರು, ಎಲ್ಲ ಅಂಗಡಿಗಳಿಗೆ ವ್ಯಾಪಾರ ಆಗ್ತಾ ಇದೆ, ಎಲ್ಲರೂ ಕೂಡ ತೀರ್ಥಯಾತ್ರೆ ನಡೀತಾ ಇದೆ, ಧರ್ಮಯಾತ್ರೆ ನಡೀತಾ ಇದೆ. ಕಾರಣ ಯಾರು? ಆ ಜನ ಕೊಟ್ಟಂತ ಶಕ್ತಿ. ಅವ್ರಿಗೆ ಋಣ ತೀರಿಸಿದೀವಿ. ಆ ಜನ ಉಪಕಾರ ಸ್ಮರಣೆಯನ್ನ ಇಟ್ಕೊಳ್ತಾರೆ. ಅದು ನನಗೆ ನಿನ್ನೆ ನಮ್ಮ ರಕ್ಷಿತ್ ಶಿವರಾಮ್ನೆಲ್ಲ ತಿಳಿಸಿದ್ರು. ನಾನು ಪೇಪರ್ ಓದಿದ್ದಿಲ್ಲ, ನನಗೆ ಬಿಸಿ ಇದ್ದೆ. ಖಂಡಿತ ಯಾರೇ ಆದ್ರೂ ತಪ್ಪಿಸಿದ್ರು ನ್ಯಾಯವನ್ನು ಒದಗಿಸುವಂತ ಕೆಲಸ ನಾವು ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.